ಇನ್ನೊಂದು ಎಲ್ಲ ಕಡೆ ಪ್ರಚಾರ ಮಾಡೋದು, ಬೆಲೆ ಏರಿಕೆ ಆಗುತ್ತದೆ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗುತ್ತದೆ. ನಾನು ಕೇಳ್ತೀನಿ, ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಅದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಮಂತ್ರಿ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014ರಲ್ಲಿ ಅಧಿಕಾರಕ್ಕೆ ಬಂದರು. ಅವತ್ತು 10 ತೊಲ ಚಿನ್ನ 28,000 ರೂಪಾಯಿ. 28,000 ರೂಪಾಯಿ. ಇವತ್ತು 1 ಲಕ್ಷ, ಸುಮಾರು 4 ಪಟ್ಟು ಹೆಚ್ಚಾಗಿದೆ. 4 ಪಟ್ಟು ಹೆಚ್ಚಾಗಿದೆ. ಈ 4 ಪಟ್ಟು ಚಿನ್ನ ಹೆಚ್ಚಾಗಬೇಕಾದ್ರೆ ನಾನು ಕಾರಣ, ಬಿಜೆಪಿಯವರೇ ನಾನು ಕಾರಣ, ಜೆಡಿಎಸ್ ಅವರೇ ನಾನು ಕಾರಣ. ಬೆಳ್ಳಿ 1 ಕೆಜಿ 2016ರಲ್ಲಿ 43,000 ರೂಪಾಯಿ, ಇವತ್ತು 95,000 ರೂಪಾಯಿ. ಕಾರಣ ಇದಕ್ಕೆ ಗೊಬ್ಬರದ ಬೆಲೆ ಎಷ್ಟಿತ್ತು, ಪೆಟ್ರೋಲ್ ಬೆಲೆ ಎಷ್ಟಿತ್ತು, ಡೀಸೆಲ್ ಬೆಲೆ ಎಷ್ಟಿತ್ತು, ಮತ್ತೆ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಿತ್ತು? ನಾಚಿಕೆ ಆಗಲ್ಲ ನಿಮಗೆ? ನಿಮಗೆಲ್ಲ ಅವರಿಗೆ ಬಿಜೆಪಿಯವರಿಗೆ, ಜೆಡಿಎಸ್ ಅವರಿಗೆ ಅವ್ರಿಗೇನಾದ್ರು ಮೊದಲ ಮರ್ಯಾದೆ ಇದೆಯಾ? ಇದ್ದೀರಿಗೆಲ್ಲ ಮಾತಾಡ್ತಾರ? ಮಾನ ಮರ್ಯಾದೆ ಏನಿಲ್ಲ. ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ದೇವೆ. ಅದು ಜೂನ್ ತಿಂಗಳಲ್ಲೇ ಜಾರಿ ಮಾಡೋದು. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಮಾಡೋದು. 2023 ಜುಲೈನಲ್ಲೇ ಮಾಡೋದು ಅನ್ನಭಾಗ್ಯ ಗೃಹ ಜ್ಯೋತಿ. ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಇದೇ ಮಾನ್ಯ ಖರ್ಗೆಯವರು, ನಾನು, ರಾಹುಲ್ ಗಾಂಧಿ ಅವರು, ಡಿ ಕೆ ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್, ಮಾದೇವಪ್ಪನವರು, ನಾವೆಲ್ಲರೂ ಕೂಡ ಹೋಗಿ ಉದ್ಘಾಟನೆಯನ್ನು ಮಾಡಲು ಜಾರಿ ಕೊಟ್ಟು ಸಾವಿರಾರು ಜನ ಸೇರಿದ್ರು. ಅವರ ಎದುರುಗಡೆ ಮಾಡಲು ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಜಿಲ್ಲೆ, ವಿಜಯೇಂದ್ರನವರ ಜಿಲ್ಲೆ, ಆ ಜಿಲ್ಲೆಯಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಗೊತ್ತಾಗಲ್ಲ ನಿಮಗೆ? ವಿಜಯೇಂದ್ರ ಇನ್ನೂ ಪಾಪ ರಾಜಕೀಯದಲ್ಲಿ ಇನ್ನೂ ಅನುಭವ ಆಗಬೇಕು ನಿಮಗೆ. ಬಾಯಿ ಬಂದಾಗೆಲ್ಲ ಮಾತಾಡೋದಲ್ಲ, ಬಾಯಿ ಬಂದಾಗ ಮಾತಾಡಬಾರ್ದು. ವಿರೋಧ ಪಕ್ಷದವರು ನಿಮ್ಮ ಬೆಲೆ ಕಡಿಮೆ ಆಗ್ತದೆ, ನಿಮ್ಮ ಗೌರವ ಕಡಿಮೆ ಆಗ್ತದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು 371J ಯಾರು ಮಾಡಿದ್ರು? ಅದನ್ನ 371J ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡು ಸಂವಿಧಾನದಲ್ಲಿ ಕ್ಲಾಸ್ ಜೆ ಸೇರ್ಬೇಕಾದ್ರೆ ಯಾವ ಕಾರಣ? ನೀವು ಕಾರಣ, ಬಿಜೆಪಿಯವರೇ, ಜೆಡಿಎಸ್ ಅವರೇ, ನೀವಲ್ಲ. ಇದಕ್ಕೆ ಕಾರಣ ಮಾನ್ಯ ಖರ್ಗೆಯವರು, ನರಸಿಂಹವರು, ಇತರ ಎಲ್ಲ ಈ ಭಾಗದ ಮುಖಂಡರು. ಇವರು ಕಾರಣ
ಜಾರಿ ಮಾಡಿ 371 ಸಂವಿಧಾನಕ್ಕೆ ತಿದ್ದುಪಡಿ ತಗೊಳ್ಳಿ, 371 ಜೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅದ್ವಾನಿ ಅವರು ಈ ದೇಶದ ಉಪ ಪ್ರಧಾನಿ ಅವರು ಉತ್ತರ ಬರೀತಾರೆ ಯಶವಂತ ಕೃಷ್ಣ ಅವರಿಗೆ, ಮಾಡ್ಲಿಕ್ಕಾಗಲ್ಲ. ಈಗಾಗಲೇ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. 371 ಜೆ ಆಯಿತು ಅಂತ 2003ರಲ್ಲಿ ನಾವು ಅಧಿಕಾರಕ್ಕೆ ಬಂದೆವು. ಅಷ್ಟೊತ್ತಿಗೆ 2012ರಲ್ಲಿ ಅಮೆಂಡ್ಮೆಂಟ್ ಆಗಿತ್ತು. 371 ಜೆ ಅಮೆಂಡ್ಮೆಂಟ್ ಆಗಿತ್ತು. ಖರ್ಗೆ ಅವರು ಕೇಂದ್ರದ ಮಂತ್ರಿ ಆಗಿದ್ರು, ನಾನು ಎಚ್ ಕೆ ಪಾಟೀಲ್ ಮಂತ್ರಿ ಆಗಿದ್ರು, ರಾಜೀನಾಮೆ ಸಚಿವರಾಗಿದ್ರು. ಅವರು ಸರಿ ಪ್ರಕಾಶ್ ನೀನು ಅಂಗಡಿಗೆ ಇವರೆಲ್ಲರೂ ಕೂಡ ಸದಸ್ಯರು ಇವರು ಸೇರಿದಂತೆ ನೀವು ವರದಿ ಕೊಟ್ರಿ, ಏನಾದ್ರು ಬದಲಾವಣೆ ಮಾಡಿದ್ದ ನಾನು ಬದಲಾವಣೆ ಮಾಡಲಿಲ್ಲ. ಯಥಾವತ್ತಾಗಿ ಅವರು ಕೊಟ್ಟಂತ ವರದಿಯನ್ನ ಜಾರಿ ಕೊಟ್ಟಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ ಸಾಧ್ಯ ಇಲ್ಲ. ಬಿಜೆಪಿಯವರಿಗೆ ಯಾವ ರೀತಿ ಹಕ್ಕಿಲ್ಲ, ಅವ್ರು ಕಾರ್ಯ ಮಾಡಲಿಲ್ಲ. ಮಾಡ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಅಲ್ಲ ಅದ್ವಾನಿಯವರು ಆಗಲ್ಲ. ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ 2023ರಿಂದ ಇವತ್ತಿನವರೆಗೆ 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಏನಪ್ಪ ಪ್ರಕಾಶ್, ನೀವು ಖರ್ಚು ಮಾಡಿ ಇನ್ನೂ ಜಾಸ್ತಿ ಕೊಡ. ಯಾಕಂತಂದ್ರೆ ಕಲ್ಯಾಣ ಕರ್ನಾಟಕ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಹಿಂದೆ ಇದೆ. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ, ಅಜಯ್ ಸಿಂಗ್ ಅವರು ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತೆ ಉದ್ಯೋಗ ನೀಡಲಿಕ್ಕೆ ಹೆಚ್ಚು ಅನುದಾನವನ್ನು ಕೊಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಹೇಳಿದ್ರೆ ಇಲ್ಲ 5,000 ಕೋಟಿ ಈ ವರ್ಷ, ಕಳೆದ ವರ್ಷ 5,000 ಕೋಟಿ, ಹಿಂದಿನ ವರ್ಷ 3,000 ಕೋಟಿ, ಒಟ್ಟು 13,000 ಕೋಟಿ. ಈಗಾಗಲೇ ಹೇಳಿದ್ದಾರೆ ಮಾನ್ಯ ಖರ್ಗೆ ಅವರು. ಇವತ್ತು ಇಲ್ಲಿ ಡಾಕ್ಟರ್ಸ್ ಆಗಿದ್ರೆ, ಇಂಜಿನಿಯರ್ಗಳಾಗಿದ್ರೆ, ಟೀಚರ್ಗಳಾಗಿದ್ರೆ, ಪ್ರೊಫೆಸರ್ಗಳಾಗಿದ್ರೆ, ತಹಸೀಲ್ದಾರ್ಗಳಾಗಿದ್ರೆ, ಅಸಿಸ್ಟೆಂಟ್ ಕಮಿಷನರ್ ಇದಕ್ಕೆ ಕಾರಣ 371 ಜೆ ಕಾರಣ. 371 ಜೆ ಇದನ್ನು ಮಾಡಿದವರು ಕಾಂಗ್ರೆಸ್ನವರು, ಮಲ್ಲಿಕಾರ್ಜುನ ಖರ್ಗೆಯವರು, ಧನ್ ಸಿಂಗ್ ಅವರು, ಇತರ ಎಲ್ಲ ಈ ಭಾಗದ ಮುಖಂಡರು ಮಾಡಲು ಹೊಂದಿರುವುದನ್ನ ನೀವು ಯಾವಾಗ ಅದಕ್ಕೆ ನೀವು ನಮಗೆ ಯಾವಾಗಲೂ ಕೂಡ ಈ ಕಲ್ಯಾಣ ಕರ್ನಾಟಕದ ಜನ ಕಾಂಗ್ರೆಸ್ ಅನ್ನ ಕೈ ಬಿಟ್ಟಿಲ್ಲ, ಆಶೀರ್ವಾದ ಮಾಡಿದ್ದೀರಿ. ಅದಕ್ಕೆ ನಿಮಗೆ ಶರಣು ನಾವು ನಿಮ್ಮ ಇರ್ತೀವಿ. ನೀವು ಬಿಜೆಪಿ ಅವ್ರ ಮಾತು ಕೇಳಕ್ ಹೋಗ್ಬೇಡಿ, ಜೆಡಿಎಸ್ ಅವ್ರ ಮಾತು ಕೇಳಕ್ ಹೋಗ್ಬೇಡಿ. ಅವ್ರು ಸುಳ್ಳೇ, ಅವ್ರ ಮನೆ ಜನರೇ ಸುಳ್ಳು, ಬರೀ ಸುಳ್ಳು ಅಪಪ್ರಚಾರ ಮಾಡೋದು, ಅಪವಾದಗಳನ್ನು ಸುಳ್ಳು ಅಪವಾದಗಳನ್ನು ಮಾಡೋದು, ಆಮೇಲೆ ತಪ್ಪಿಸ್ಕೊಳ್ಳೋದ್ರಿಂದ ಅವರು 4 ವರ್ಷ ಅಧಿಕಾರದಲ್ಲಿದ್ದರು, 3
2023ರಲ್ಲಿ ಎಷ್ಟು ಜನ ಗೆದ್ದರು? ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಇವತ್ತವರೆಗೆ ಯಾರು ಬಾಯಿ ಬಿಟ್ಟಿದ್ದಾರಾ? 14ನೇ ಹಣಕಾಸಿನ ಆಯೋಗ, 16ನೇ ಹಣಕಾಸಿನ ಆಯೋಗ, 15, ಈಗ 16ನೇ ಹಣಕಾಸಿನ ಆಯೋಗ ಬರಬೇಕು. 2027 ಮಾರ್ಚ್ 31 ಕೊಟ್ಟಿರ್ತಾರೆ ಆಯೋಗದ ವರದಿಯನ್ನು. 2026 ಮಾರ್ಚ್ ಒಳಗಡೆ ಕೊಡ್ತಾರೆ. ನಾನು ಈಗಲೂ ಹೇಳ್ತೀನಿ, ನಮಗೆ 15ನೇ ಹಣಕಾಸಿನಲ್ಲಿ ದೊಡ್ಡ ಅನ್ಯಾಯ ಆಯಿತು. ಒಟ್ಟು 15ನೇ ಹಣಕಾಸಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ 80,000 ಕೋಟಿ. 80,000 ಕೋಟಿ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 15ನೇ ಹಣಕಾಸಿನ ಆಯೋಗ 11,495 ಕೋಟಿ ವಿಶೇಷವಾಗಿ ಕರ್ನಾಟಕದ ಮೇಯಾಗಿದೆ ಸರಿಪಡಿಸಬೇಕಾದ್ರೆ ವಿಶೇಷ ಅನುದಾನ, ವಿಶೇಷ ಗ್ರಾಂಟ್ಸ್ ಅನ್ನು ಕೊಡಿ ಅಂತೇಳಿ ಏನೂ ಕೊಡಲಿಲ್ಲ. ಒಬ್ಬ ಲೋಕಸಭಾ ಸದಸ್ಯರು ಕೂಡ ಕೇಳಲಿಲ್ಲ. ಇದು ಬಿಜೆಪಿಯವರ ಕಥೆ. ಅವರು ಮಾಡಿರ್ತಕ್ಕಂಥ ಅನ್ಯಾಯ, ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ. ನಾನು 2 ಮೆಮೊರಾಂಡಮ್ ಕೊಟ್ಟಿದ್ದೀನಿ. ಒಂದು ಮೇನ್ ಮೆಮೊರಾಂಡಮ್, ಇನ್ನೊಂದು ಅಡಿಷನಲ್ ಮೆಮೊರಾಂಡಮ್. 16ನೇ ಹಣಕಾಸಿನ ಆಯೋಗಕ್ಕೆ ಕೊಟ್ಟಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಕೂಡ ಭೇಟಿ ಮಾಡ್ತೀನಿ, ಹಣಕಾಸು ಮಂತ್ರಿಗಳು ಕೂಡ ಭೇಟಿ ಮಾಡ್ತೀನಿ. ಈ ಸಾಲ 15ನೇ ಹಣಕಾಸಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ 16ನೇ ಹಣಕಾಸಿನ ಆಯೋಗದಲ್ಲಿ ಸರಿ ಮಾಡಿಕೊಡಿ ಅಂತಕ್ಕಂಥ ಒತ್ತಾಯವನ್ನ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ. ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ಆದ್ರಿಂದ ನಾನು ಡೆಲ್ಲಿಗೆ ಹೋಗ್ತಾ ಇರೋದೇ ಅದಕ್ಕೋಸ್ಕರ. ಡೆಲ್ಲಿಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಹಣಕಾಸಿನ ಮಂತ್ರಿಯನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥದ್ದು. ಯಾಕಂದ್ರೆ ಕರ್ನಾಟಕ ರಾಜ್ಯ ಇದೆಯಲ್ಲ, 14ನೇ ಹಣಕಾಸಿನಲ್ಲಿ 4.7% ಬಂದಿತ್ತು ನಮಗೆ ಡೆವಲ್ಯೂಷನ್ ತೆರಿಗೆ ಹಂಚಿಕೆಯಲ್ಲಿ 4.7. 15ನೇ ಹಣಕಾಸಿನಲ್ಲಿ 3.6 ಅಂದ್ರೆ 1.1% ಕಡಿಮೆ. ಒಟ್ಟಾರೆ 23% ನಮಗೆ ಕಡಿಮೆ. 23% ಕಡಿಮೆ. ಇದನ್ನ ಯಾವ ಬಿಜೆಪಿಯವರು ಮಾತಾಡಲ್ಲ, ಯಾವ ಲೋಕಸಭಾ ಸದಸ್ಯರು ಮಾತಾಡಲ್ಲ, ಯಾವ MLA ಮಾತಾಡಲ್ಲ. ಇದು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಮೋಸ, ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ. ಇದ್ರ ಬಗ್ಗೆ ಬಿಜೆಪಿಯವರು ಮಾತಾಡಲಿ. ಅವರಿಗೆ ಧೈರ್ಯ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವ್ರು ಮಾಡಲ್ಲ ಅಂತ ಗೊತ್ತಿದೆ ನನಗೆ. ಅವ್ರು ಯಾಕಂದ್ರೆ ಅವ್ರ ಧೈರ್ಯವೇ ಇಲ್ಲ. ಪ್ರಧಾನಮಂತ್ರಿ ಹೋಗೋದ್ರ ನಿಂತ್ಕೊಳ್ಳೋಕೆ ಧೈರ್ಯವೇ ಇಲ್ಲ ಅವರು. ಅದೇನೇ ಆಗಲಿ ನಮ್ಮ ಹೋರಾಟವನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ನಾವು ಮಾಡುತ್ತೇವೆ. ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನೀವೆಲ್ಲ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಹೇಳ್ತೀನಿ, ದದ್ದಲೂರು ಪರಿಶಿಷ್ಟ ವರ್ಗಗಳ ಅಧ್ಯಕ್ಷರಾಗಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಾರಿ ಗೆಲ್ಲಿಸುವವರಿಗೆ ಮುಂದುವರೆದು ಈ ಸಾರಿ ಆಗಲ್ಲ, ಇನ್ನೊಂದು ಸಾರಿ ಹೇಳೋಣ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ, ಸಮಯ ಆಗಿದೆ, ದಯವಿಟ್ಟು ಕ್ಷಮಿಸಿ. ಈಗಾಗಲೇ ಖರ್ಗೆಯವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ರಾಷ್ಟ್ರ ರಾಜಕಾರಣದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅದನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪರವಾಗಿ ನೀಡಿ. ನಮ್ಮ ಎಲ್ಲ ಮುಖಂಡಗಳ ಮೇಲೆ ಇರಲಿ, ನಮ್ಮೆಲ್ಲ ಶಾಸಕರ ಮೇಲೆ, ಲೋಕಸಭಾ ಸದಸ್ಯರ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.